ಹಲೋ ನಮಸ್ಕಾರ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವನಿತಾ. ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂಥ ವಿಷಯ ಬಂತು ಪರೀಕ್ಷೆ ಭಯ, ಮಕ್ಕಳಲ್ಲಿರುವ ಪರೀಕ್ಷೆ ಭಯ. ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಉನ್ನತ ಶಿಕ್ಷಕಿ ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ಸ್ನ ತರಬೇತುದಾರರಾದ ಶ್ರೀಮತಿ ರಶ್ಮಿ ಪ್ರಭಾ ಅವರು. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ನನ್ನ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನಾನು ಶಿಕ್ಷಕಿಯಾಗಿ 15 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಈಗಿನ ಮಕ್ಕಳಲ್ಲಿ ಪರೀಕ್ಷೆ ಅಂದ್ರೆ ಭಯ, ಅದರ ಬಗ್ಗೆ ಇಂದು ನಾವು ಡಿಸ್ಕಸ್ ಮಾಡಲು ವನಿತಾ ಅವರ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇದ್ದೇವೆ. ವನಿತಾ ಅವರಿಗೆ ಮೊದಲನೇದಾಗಿ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಇವತ್ತು ನಮ್ಮ ಮುಖ್ಯ ಉದ್ದೇಶ ಮಕ್ಕಳಿಗೆ ಪರೀಕ್ಷೆ ಅಂದ್ರೆ ಭಯ ಏಕೆ, ಪರೀಕ್ಷೆ ಅಂದ್ರೆ ಯಾವ ಕಾರಣಕ್ಕಾಗಿ ಹೆದರ್ತಾ ಇದ್ದಾರೆ ಮತ್ತು ಅವರು ಅನುಭವಿಸುತ್ತಿರುವಂತಹ ತೊಂದರೆಗಳೇನು, ಅದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪರೀಕ್ಷೆ ಅಂದ್ರೆ ಅವ್ರ ಹತ್ರ ಓದ್ಬೇಕನ್ನೋ ಒಂದು ಗಮನ ಇಲ್ಲ, ಪ್ರಾಮುಖ್ಯತೆ ಇಲ್ಲ. 3 ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಓದಿದ್ರೆ ಪರೀಕ್ಷೆ ಅನ್ನೋ ಭಯ ಇರುವುದಿಲ್ಲ. ಆ 3 ಅಂಶಗಳು ಯಾವಂದ್ರೆ ಪ್ರಾಮುಖ್ಯತೆ ಇರಬೇಕು, ಆಸಕ್ತಿ ಇರಬೇಕು, ನೀ ಏನು ಓದ್ತಾ ಇದ್ದೀಯ ಅನ್ನೋ ಒಂದು ಗಮನ ಇರಬೇಕು. ಯಾವುದು ಇಲ್ಲದೆ ನೀವು ಓದಿದ್ರೆ ಅದು ನಿನ್ನ ತಲೆಯಲ್ಲಿ 0 ಆಗ್ತಾ ಹೋಗುತ್ತೆ. ಕಂಟಿನ್ಯೂ ನೀನು 10 ಅವರ್ನ ಸ್ಟಡಿ ಮಾಡಿದೆ, ನಾ ಬುಕ್ ಹಿಡಿದು ಓದಿದೆ, ರಾತ್ರಿ ಓದಿದೆ, ಬೆಳಗ್ಗೆ ಎದ್ದು ಓದಿದೆ, ಮಧ್ಯಾಹ್ನ ಓದಿದೆ, ಕಂಟಿನ್ಯೂ ಓದ್ತಾ ಇದೀಯ. ಕ್ವಶನ್ ಕೇಳಿದ್ರೆ ಕನ್ಫ್ಯೂಸ್, ಈ ಆನ್ಸರು ಈ ತರ ಆದ್ರೆ ಎಕ್ಸಾಮ್ ಟೈಮಲ್ಲಿ ನಿನಗೇನಾಗತ್ತೆ, ಭಯ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ಓದಿರುವಂತ ಆನ್ಸರ್ ಕೂಡ ನೀನು ಮರ್ತು ಹೋಗ್ತೀಯ. ಅದಕ್ಕೋಸ್ಕರ ಪರೀಕ್ಷೆ ಅನ್ನೋ ಭಯ ಹೋಗ್ಬೇಕು, ನೀವು ಓದಿದ್ದೆಲ್ಲ ನಿನ್ನ ನೆನಪಲ್ಲಿ ಉಳ್ಬೇಕಂದ್ರೆ ನಿನ್ನ ಹತ್ರ ಮೊದಲು ಆಸಕ್ತಿ ಇರಬೇಕು. ನಾ ಯಾವುದನ್ನು ಓದ್ತಾ ಇದ್ದೀನಿ, ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀನಿ, ಅದು ನಿನ್ನ ತಲೆಗೆ ಹೋಗ್ಬೇಕಂದ್ರೆ ನಿನ್ನ ಹತ್ರ ಒಂದು ಪ್ರಾಮುಖ್ಯತೆ ಇರಬೇಕು. ಇವತ್ತು ನಾ ಇದನ್ನೇ ಓದಬೇಕು, ಇದನ್ನೇ ನಾನು ನೆನಪಲ್ಲಿ ಇಟ್ಕೋಬೇಕನ್ನೋ ನೆನಪಿನ ಶಕ್ತಿ ಬೆಳೆಸಿಕೊಳ್ಬೇಕು. ಅವಾಗ ನಿನಗೆ ಪರೀಕ್ಷೆ ಅನ್ನೋ ಭಯ ಇರೋದಿಲ್ಲ. ಇದು ನನ್ನ ಮೊದಲನೇ ಪಾಯಿಂಟ್. ಓಕೆ, ಈಗಿನ ಮಕ್ಕಳಲ್ಲಿ ಪರೀಕ್ಷೆ ಭಯ ಅನ್ನೋದು ಕಾಮನ್. ಯಾಕೆ ಈ ಥರ ಯಾಕೆ ಆಗ್ತಿದೆ? ಫಸ್ಟ್ ನಮ್ಮ ಸೋಷಿಯಲ್ ಮೀಡಿಯಾ ಅಂದರೆ ಮೊಬೈಲು, ಕಂಪ್ಯೂಟರ್, ಈ ಥರ ಗೇಮಿಂಗ್ಸ್, ಈ ಥರ ಮಕ್ಕಳಲ್ಲಿ ಅಡಿಕ್ಟ್ ಆಗ್ತಿದ್ದಾರೆ ಈ ಥರ ಎಲ್ಲ ಮಕ್ಕಳು. ಇದನ್ನ ಫಸ್ಟ್ ಬಿಡಬೇಕು, ರೈಟ್? ಎಸ್, ನೀವು ಹೇಳೋದು ತುಂಬಾ ಚೆನ್ನಾಗಿ. ಈಗಿನ ಒಂದು ಆಧುನಿಕ ಯುಗ, ಕಂಪ್ಯೂಟರ್ ಯುಗ ಅಂತ ಹೆಸರು ಮಾಡಿದ್ದೀವಿ. ಕಂಪ್ಯೂಟರ್ ಯುಗದಲ್ಲಿ ಏನಾಗಿದೆ, ಮೊಬೈಲ್, ಸೋಷಿಯಲ್ ಮೀಡಿಯಾ, ಎಷ್ಟು ಒಂದು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾನಂದ್ರೆ ಅವನ ಹತ್ರ 100 ಗೇಮ್ ಇರುತ್ತೆ. ಅದು ಈಗಿನ ಚಿಕ್ಕ ಮಕ್ಕಳು ಕ್ಲಾಸಲ್ಲಿ ಕುಂತ ಪಾಠ ಕೇಳೋದಕ್ಕಿಂತ ನಾ ಇವತ್ತು ಈ ಗೇಮ್ ಮಾಡಿದೆ, ಇಷ್ಟು ಸ್ಕೋರ್ ಮಾಡಿದೆ ಗೇಮಲ್ಲಿ, ಈ ತರ. ಅಷ್ಟೇ ಅಲ್ಲದೆ ಈಗೊಂದು ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ, ಮನೆಯಲ್ಲಿ 3 ಜನ ಹೆಣ್ಮಕ್ಳು ಗೇಮ್ಗೆ ಅಡಿಕ್ಟ್ ಆಗಿ ಟೆರೆಸ್ ಮೇಲಿಂದ ಬಿದ್ದು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಅದಕ್ಕೋಸ್ಕರ ಮಕ್ಕಳಲ್ಲಿ ಈ ಮೊಬೈಲ್, ಮೊದಲಿನ ಕಾಲದಲ್ಲಿ ಯಾವ ಮೊಬೈಲ್ ಇರಲಿಲ್ಲ, ಏನೂ ಇರಲಿಲ್ಲ. ಮೊದಲೆಲ್ಲ ಏನಿತ್ತು, ಬುಕ್ಸ್ ಇದ್ದು, ಮನೆಯಲ್ಲಿ ಪೇರೆಂಟ್ಸ್ ಇದ್ರು, ಶಿಕ್ಷಕರಿದ್ರು. ಪೇರೆಂಟ್ಸ್ ಏನ್ ಮಾಡ್ತಿದ್ರು, ಸತತ ತಮ್ಮ ಮಕ್ಕಳ ಜೊತೆ ಟೈಮ್ ಕಳೀತಾ ಇದ್ರು. ಒಂದು ಮನೆಗೆ ಹೋದ ತಕ್ಷಣ ಅಜ್ಜ, ಅಮ್ಮ, ಅಪ್ಪ, ಅಮ್ಮ, ಅಕ್ಕ, ಅಣ್ಣ, ತಂಗಿ ಅಂತ ಒಂದು ಸಂಸಾರ ಇತ್ತು. ಆ ಕುಟುಂಬದಲ್ಲಿ ಎಲ್ಲರೂ ಕೂಡ ಊಟ ಮಾಡ್ತಿದ್ರು. ಮಕ್ಕಳು ಕೂಡ ತಮ್ದು ಡಿಸ್ಕಸ್ ಮಾಡಿ, ಇವತ್ತು ನಾ ಸ್ಕೂಲಲ್ಲಿ ಈ ತರ ಮಾಡಿದೆ, ನಮ್ಮ ಶಿಕ್ಷಕರು ನನಗೆ ಇವತ್ತು ಇದನ್ನ ಕಲಿಸಿದ್ರು ಅಂತ ಡಿಸ್ಕಸ್ ಮಾಡ್ತಾ ಇದ್ರು. ತಂದೆ ಕೂಡ ತನ್ನ ಆಫೀಸಲ್ಲಿ ಈತಾಯ್ತು ಅಂತ ಡಿಸ್ಕಸ್ ಮಾಡ್ತಾ ಇದ್ರು. ಆದ್ರೆ ಈಗ ಅದು ಏನೂ ಇಲ್ಲ. ಏನಿದ್ರು ಮೊಬೈಲಲ್ಲಿ, ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಮಾಡೋದು ಮೊಬೈಲಲ್ಲೇ, ಹ್ಯಾಪಿ ಬರ್ತ್ಡೇ ಅಂತ ಮೆಸೇಜ್ ಮಾಡೋದು ಕೂಡ ಮೊಬೈಲಲ್ಲೇ, ಒಂದು ಮಕ್ಕಳಿಗೆ ವಿಶ್ ಮಾಡೋದಕ್ಕೂ ಕೂಡ ತಂದೆ ತಾಯಿ ಹತ್ರ ಟೈಮ್ ಇಲ್ಲ. ಓಕೆ, ಈ ಸೋಷಿಯಲ್ ಮೀಡಿಯಾ ಅನ್ನೋದು ದೂರ ಇಟ್ರೆ ಮಕ್ಕಳಿಗೆ ಒಳ್ಳೇದು ಅನ್ನೋ ಅಭಿಪ್ರಾಯ. ಓಕೆ, ಈಗ ಮತ್ತೊಂದು ಹೇಳ್ಬೇಕಂತಂದ್ರೆ ಮಕ್ಕಳು ಓಕೆ ಎಸ್, ನೀವು ಹೇಳೋದು ಸರಿಯಾಗಿದೆ. ಮತ್ತೆ ನನ್ನ ಪ್ರಕಾರ ಹೇಳ್ಬೇಕಂತಂದ್ರೆ ಆ ಒನ್ ಡೇ ಟು ಡೇ ನಾವು ಏನು ಆ ದಿನದ್ದು ಏನು ಸ್ಟಡೀಸ್ ಇರುತ್ತೆ, ಶಾಲೆಯಲ್ಲಿ ಏನು ಹೇಳಿರ್ತಾರೆ, ಆ ದಿನನೇ ಸ್ಟಡೀಸ್ ಮುಗಿಸ್ಕೊಂಡ್ರೆ ಆ ಪರೀಕ್ಷೆ ಭಯ ಅನ್ನೋದೇ ಇರಲ್ಲ ಅಲ್ಲ? ಎಸ್, ನೀವು ಹೇಳೋದು ತುಂಬಾ ಚೆನ್ನಾಗಿ ಕರೆಕ್ಟ್ ಆಗಿದೆ. ಪರೀಕ್ಷೆ ಭಯ ಬರಬಾರ್ದಂದ್ರೆ ಡೈಲಿ ಟೀಚರ್ ಶಿಕ್ಷಕರು ಇವತ್ತು ಡೇ 1 ಪಾಠ ಮಾಡಿರ್ತಾರೆ. ಆ ಪಾಠ ಪ್ರಶ್ನೆ ಉತ್ತರ ಆಗಿಂದಾಗೆ ಬುಕ್ಸ್ ಅಲ್ಲಿ ಬರೋದು ಪ್ರಾಕ್ಟೀಸ್ ಮಾಡಿದ್ರೆ ಅದೇನಂತ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಎಕ್ಸಾಮ್ ಅಂದಾಗ ನೀವು ಓದ್ಬೇಕನ್ನೋ ಭಯನೇ ಇರುವುದಿಲ್ಲ. ಅದಕ್ಕೋಸ್ಕರ ಇವತ್ತೇ ಮಾಡು, ನಾಳೆ ಅಂತ ಕುಂತ್ಕೊಂಡ್ರೆ ಒಂದು ಗಾದೆ ಮಾತೇನೆ ಇದೆ, ನಾಳೆ ಅಂದವರ ಮನೆ ಹಾಳು.
ಅದಕ್ಕೋಸ್ಕರ ಶಿಕ್ಷಕರಾಗಿರ್ಬೋದು, ಮನೆಯಲ್ಲಿ ಪೇರೆಂಟ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಶಾಲೆಯಲ್ಲಿ ಏನ್ ಕಲಿಸ್ತಿದ್ದಾರಲ್ಲ ಅದನ್ನ ಅವತ್ತಿಂದ ಅವತ್ತೇ ಸ್ಟಡಿ ಮಾಡ್ತಾ ಇದ್ರೆ ಎಕ್ಸಾಮ್ ಟೈಮಲ್ಲಿ ಯಾವುದು ಕೂಡ ಫಿಯರೇ ಇರಲ್ಲ. ಹಾ, ಒಂದ್ ಟ್ರೆಸ್ ಮಾಡ್ಕೋದಕ್ಕೆ ಸಾಧನೆ ಇಲ್ಲ. ಅವರು ಆಗಿಂದಾಗೇನೆ ಸ್ಟಡಿ ಮಾಡ್ತಾ ಇದ್ರೆ, ಓದ್ತಾ ಇದ್ರೆ ಎಕ್ಸಾಮ್ ಅನ್ನೋ ಹೆದರಿಕೆ ಬರೋದೇ ಇಲ್ಲ. ನಿಮ್ಗೆ ಓದೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಒಂದ್ ವೀಕ್ ಸಂಡೇ ಅಂತ ಇರತ್ತೆ ಇಲ್ಲ, ಆಗಾದ್ರೂ ಏನೇನ್ ಕಲ್ಸಿದ್ದಾರೆ, ಏನ್ ಟೀಚರ್ ಕಲ್ಸಿದ್ದಾರೆ, ಮಕ್ಕಳು ಏನ್ ಕಲ್ತಿದ್ದಾರೆ, ನನ್ನ ಮಗು ಏನ್ ಕಲ್ತಿದೆ ಅಂತ ಪೇರೆಂಟ್ಸ್ ಕೂಡ ನೋಡ್ಬೇಕು. ಇದರಿಂದ ಏನಾಗುತ್ತೆ, ಮಕ್ಕಳು ಅಪ್ಪ ಅಮ್ಮ ಕೇಳ್ತಾರ ಅನ್ನೋ ಭಯಕ್ಕೋಸ್ಕರ ಓದ್ತೈತೆ. ಆವಾಗ ಎಕ್ಸಾಮ್ ಟೈಮಲ್ಲಿ ಆ ಮಗುವಿಗೆ ಹೆದರಿಕೆ ಬರೋದಿಲ್ಲ. ಕರೆಕ್ಟ್. ಮತ್ತೊಂದು ಹೇಳ್ಬೇಕಂತಂದ್ರೆ ಕೆಲವು ಮಕ್ಕಳಲ್ಲಿ ಮರೆವು ಜಾಸ್ತಿ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಅವ್ರ ಪರೀಕ್ಷೆ ಭಯ, ಆ ಕಾರಣಕ್ಕಾಗಿ ಅವ್ರು ಓದ್ತಾರೆ ಬಟ್ ನೆನಪಿನಲ್ಲಿ ಇಟ್ಕೊಳಕ್ಕಾಗಲ್ಲ. ಸೊ ಅದರಿಂದ ಅವ್ರಿಗೆ ಪರೀಕ್ಷೆ ಭಯಾನೂ ಇರ್ಬೋದು. ಸೊ ಆ ಒಂದು ಮಕ್ಕಳಿಗೆ ಏನಂತ ಹೇಳ್ತೀರಿ? ಈಗ ಮಕ್ಕಳಿಗೆ ಅವ್ರು ಓದಿದೆಲ್ಲ ಮರಿತಾ ಇದ್ದಾರೆ. ಯಾಕೆ ಮರಿತಾ ಇದ್ದಾರೆ? ಅವ್ರ ತಲೆಯಲ್ಲಿ ಹೆಚ್ಚಿಂದು ಸೋಷಿಯಲ್ ಮೀಡಿಯಾನೇ ಇದೆ, ಮೊಬೈಲನೇ ಇದೆ. ಮೊಬೈಲ್ ಗೇಮ್ ಎಲ್ಲ ನೆನಪಿರತ್ತೆ, ಯಾವ ಗೇಮ್ ಆಡಿದ್ರೆ ಹೆಂಗ್ ಫಾಸ್ಟ್ ಆಡಿದ್ರೆ ಸ್ಕೋರ್ ಮಾಡಬೇಕು ಅಂತ. ಬಟ್ ಓದಿದ್ ಮಾತ್ರ ನೆನಪಿರೋದಿಲ್ಲ. ಯಾಕೆ ಹೇಳಿ? ಅವರು ಹೆಚ್ಚು ಬುಕ್ಸ್ ಹಿಡಿಯೋದಕ್ಕಿಂತ ಹೆಚ್ಚು ಮೊಬೈಲೇ ಹಿಡಿತಾರೆ. ನೀವು ಶಾಲೆಯಲ್ಲಿ ಎಷ್ಟು ಟೀಚರ್ ಹೇಳ್ತಾರೆ ಆ ಟೈಮಲ್ಲಿ ಅಷ್ಟೇ ಬುಕ್ಸು, ಮನೆಗೆ ಹೋದ ತಕ್ಷಣ ಮೊಬೈಲ್. ಮತ್ತೆ ಅದು ಸ್ಕ್ರೋಲ್ ಮಾಡೋದ್ರಿಂದ ನಮ್ ನೆನಪಿನ ಶಕ್ತಿ ಹೋಗುತ್ತೆ. ಸೊ ಮತ್ತೊಂದು ವಿಷಯ ಅಂತಂದ್ರೆ ನಾವು ಈಗ ಮೂವಿ ನೋಡ್ತೀವಿ, ಮೂವಿ ನೋಡಿದ್ದನ್ನ ಒಂದ್ ಮಗು ಕೇಳಿದ್ರೆ ಆ ಸ್ಟೋರಿ ಹೆಂಗಿರುತ್ತೆ ಹಂಗೆ ಹೇಳ್ಬಿಡುತ್ತೆ. ಅದೇ ರೀತಿ ನಾವು ಓದೋದನ್ನ ನಮ್ಮ ಬುಕ್ ಒಳಗಿಂದ ಏನಾದರೂ ಕೇಳಿದ್ರೆ ಅದನ್ನ ಹೇಳಲಿಕ್ಕೆ ಬರಲ್ಲ. ಸೊ ಅದನ್ನು ಕೂಡ ನಾವು ಮೂವಿ ರೀತಿ ಕನ್ವರ್ಟ್, ನಾವು ಇಮ್ಯಾಜಿನೇಷನ್ ಮಾಡಿ ನಾವು ನೆನಪಿನಲ್ಲಿ ಇಟ್ಕೋಬಹುದಲ್ಲ. ಈ ರೀತಿಯಾಗಿ ನಾವು ಮಕ್ಕಳಿಗೆ ಹೇಳಿಕೊಟ್ರೆ ಅದು ನೆನಪಿನ ಶಕ್ತಿ ಇಟ್ಕೋಬಹುದು ಅಂತ ನನ್ನ ಅಭಿಪ್ರಾಯ. ಹೌದು, ನೀವ್ ಹೇಳೋದು ಮಾತ್ರ 100% ನಿಜ. ಈಗ ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಮಗುನ್ ಕರ್ಕೊಂಡು ಆ ಮಗು ಏನ್ ಮಾಡತ್ತೆ, ಒಂದ್ ಮೂವಿ ಕರ್ಕೊಂಡು ಹೋಗಿರ್ತಾರೆ ಪಪ್ಪ, ಸ್ಟೋರಿ ಹೇಳಂದ್ರೆ ಎಲ್ಲ ಹೇಳತ್ತೆ. ಬಟ್ ಲೆಸನ್ ಒಳಗಿನ ಒಂದ್ ಕ್ವಶನ್ ಕೇಳಿದ್ರೆ ಸಾಂಗ್ ಕೂಡ ಲೆಸನ್ ಒಳಗಿನ ಒಂದ್ ಕ್ವಶನ್ ಕೇಳಿದ್ರೆ ಆನ್ಸರ್ ಬರಲ್ಲ. ಯಾಕಂದ್ರೆ ಅದನ್ನ ಆ ಲೆಸನ್ ಅನ್ನ ಗಮನ ಕೊಟ್ಟು ಪಾಠ ಕೇಳಿರೋದಿಲ್ಲ, ಆಸಕ್ತಿ ಇರುದಿಲ್ಲ ಆ ಲೆಸನ್ ಹತ್ರ, ಇಂಟ್ರೆಸ್ಟ್ ಇರುದಿಲ್ಲ ಆ ಪಾಠದ ಹತ್ರ. ಆದ್ರೆ ಆ ಫಿಲ್ಮ್ ನೋಡುವಾಗ ನೀ ಏನ್ ತಿಂದಿದೀಯಾ, ಯಾವ ಜ್ಯೂಸ್ ಕುಡಿದಿ ಅನ್ನೋದೆಲ್ಲ ನೆನಪಿರತ್ತೆ. 1 year ಬ್ಯಾಕ್ ಕೂಡ ನೆನಪಿರತ್ತೆ. ಅದಕ್ಕೆ ನಾವು ಓದ್ಬೇಕಾದ್ರೆ ಆಸಕ್ತಿ ಇರ್ಬೇಕು, ಇಂಟ್ರೆಸ್ಟ್ ಇರ್ಬೇಕು, ಆಗ ನೀವು ಓದಿದ್ದೆಲ್ಲ ನೆನಪಿರತ್ತೆ. ಟೀಚರ್ ಪಾಠ ಹೇಳುವಾಗ ಕೂಡ ಇಂಟ್ರೆಸ್ಟ್ ಕೊಟ್ಟು ಕೇಳಿದ್ರೆ ನೀವು 1 year ಅಲ್ಲ, ಲಾಸ್ಟ್ ಕೊನೆ ಉಸಿರಿರೋ ಸಾಯೋ ತನಕ ಕೂಡ ಅದ್ ನೆನಪಿರತ್ತೆ. ಇವತ್ತಾಗಿದ್ದು ಕೂಡ ನಿಮ್ಗೆ ನೆನಪಿರತ್ತೆ. ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕು, ಗಮನ ಕೊಡ್ಬೇಕು, ಆಸಕ್ತಿ ಇರಬೇಕು, ಇಂಟ್ರೆಸ್ಟ್ ಇರಬೇಕು, ಪ್ರಾಮುಖ್ಯತೆ ಇರಬೇಕು. ಆಗ ನಿನಗೆ ಪರೀಕ್ಷೆ ಅನ್ನೋ ಭಯ ಬರೋದೇ ಇಲ್ಲ. ಓಕೆ, ಪರೀಕ್ಷೆ ಭಯ ಅನ್ನೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ನಾವು ಇಷ್ಟೊತ್ತು ಮಾತಾಡಿದ್ವಿ. ಯಾಕೆ ಅಂತಂದ್ರೆ ಮಕ್ಕಳು ಅದರ ಬಗ್ಗೆ ಆಸಕ್ತಿ ಇಲ್ಲದೆ ಇರೋ ಕಾರಣ, ಮತ್ತೆ ಕನ್ಸಿಸ್ಟೆನ್ಸಿ ಅಂತಂದ್ರೆ ಒಂದೇ ತರನಾಗಿ ಒಂದೇ ರೀತಿಯಲ್ಲಿ ದಿನ ಅದರಲ್ಲಿ ಸ್ಟಡೀಸ್ ಮಾಡದೇ ಇರೋ ಕಾರಣ ಸೊ ಅದ್ರ ಪರೀಕ್ಷೆ ಭಯ ಇರುತ್ತೆ ಅಂತ ನಿಮ್ಗೆ ಹೇಳ್ಕೊಟ್ರಿ. ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳು. ಸೊ ಥ್ಯಾಂಕ್ ಯು.